ರಾಜ್, ನಾನು ಸ್ವಲ್ಪ ಮಾತಾಡಬೇಕು. ಪ್ಲೀಸ್ ನನ್ನ ಮಾತು ಪೂರ್ತಿ ಆಗೋರ್ಗು ಕೇಳು. ಮಧ್ಯ ನೀನು ಮಾತಾಡಿದ್ರೆ ಮತ್ತೆ ನಂಗೆ ಯೋಚಿಸಿ ಮಾತಾಡೋದು ಕಷ್ಟ. ರಾಜ್, ಐ ಆಮ್ ಪ್ರೆಗ್ನೆಂಟ್ ಅಂಡ್ ಐ ವಾಂಟ್ ಟು ಕೀಪ್ ದಿಸ್ ಬೇಬಿ. ಹಾಗಂತ ನಿನ್ ಮೇಲೆ ಯಾವ್ದೋ ಜವಾಬ್ದಾರಿ ಹಾಕಲ್ಲ. ಇದು ನಿನ್ ಮಗು, ನಿನ್ಗೆ ಹೇಳಲೇಬೇಕು ಅಂತ ಅನಿಸ್ತು. ನಾನು ಕೂಡ ಈ ತರ ಎಲ್ಲ ಯೋಚಿಸ್ಬೋದು ಅಂತ ಯಾವತ್ತೂ ಅನ್ಕೊಂಡಿರ್ಲಿ. ಬೆಳೀತಿರುವಾಗ್ಲೇನೆ ನನಗೆ ಮದುವೆ ಬಗ್ಗೆ ಆಸಕ್ತಿ ಹೊರಟೋಗಿತ್ತು. ಗಂಡೊಬ್ಬ ಸಿಂಹಾಸನದ ಮೇಲೆ ಕುತ್ಕೊಂಡು ನನ್ನನ್ನು ಪರೀಕ್ಷೆ ಮಾಡಿ ಪಾಸ್ ಅಥವಾ ಫೇಲ್ ಅಂತ ಹೇಳೋ ಪ್ರತಿಕ್ರಿಯೆನೇ ಅಸಹ್ಯ ಅನಿಸ್ತಾ ಇತ್ತು. ನಿಂಗೆ ಗೊತ್ತಲ್ಲ ರಾಜ್, ನಮ್ಮನೇಲಂತೂ ನಾನು ನಿರಂತರವಾಗಿ ಫೇಲ್ ಆಗ್ತಾ ಉಳಿದವಳು. ಅದಕ್ಕೆ ನಾನು ಎಲ್ಲಿ ಪಾಸ್ ಆಗ್ತಾ ಇದ್ನೋ ಅದೇ ನನ್ನ ಜಗತ್ತಾಯ್ತು. ನನ್ನ ಅಣ್ಣಂದ್ರು PUC ಕೂಡ ದಾಟ್ಲಿಲ್ಲ. ಅದೇ ನಾನು PUCಯಲ್ಲಿ ಸ್ಟೇಟ್ಗೆ ಫಸ್ಟ್ ಪಾಸ್. ಅಪ್ಪನ ಹಣದ ಅಗತ್ಯನೇ ಇಲ್ಲದೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು, ಪಾಸ್. ಇಂಜಿನಿಯರಿಂಗ್ ನಲ್ಲಿ ಕಾಲೇಜ್ಗೆ ಫಸ್ಟ್, ಪಾಸ್. ಆಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ನಲ್ಲಿ ಒಳ್ಳೆ ಕೆಲಸ ಸಿಕ್ತು, ಪಾಸ್. ಹೀಗೆ ಕೆರಿಯರ್ ಬೆಳೀತಾ ಹೋಯ್ತು. ಫ್ರೆಂಡ್ಸು, ಬಾಯ್ ಫ್ರೆಂಡ್ಸು, ಕೆಲವು ತಪ್ಪುಗಳ ನಡುವೆ ಉಳ್ಕೊಂಡ್ ಸಂಬಂಧ, ಕಳ್ಕೊಂಡ್ ಸ್ನೇಹ. ಐ ವಾಸ್ ಓಕೆ ವಿತ್ ಆಲ್ ದಟ್. ಆಮೇಲೆ ನನ್ನ ಜಗತ್ತಿಗೆ ನೀನ್ ಬಂದೆ. ಪ್ರೀತಿ ಅಷ್ಟೇ ಅಲ್ಲ, ಯು ರೆಸ್ಪೆಕ್ಟೆಡ್ ಮೀ ಅಂಡ್ ದಟ್ ಮೇಡ್ ಆಲ್ ದ ಡಿಫರೆನ್ಸ್. ಆಫ್ಟರ್ ದಟ್ ಐ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ಮೈ ಸೆಲ್ಫ್. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಮೊದಲು ಬಂದ ಆಲೋಚನೆ ಹೇಗ್ ಮಿಸ್ ಆಯ್ತು ಅಂತ. ಆಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ, ತೆಗಿಸ್ಬಿಡೋಣ ಅಂತ. ನೆಕ್ಸ್ಟ್ ಡೇನೆ ನನ್ನ ಗೈನಕಾಲಜಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡೆ. ಆದ್ರೆ ರಾತ್ರಿ ಮಲಗಿದಾಗ ಮೊದಲನೇ ಸಲ ಸಂಪೂರ್ಣವಾಗಿ ನನ್ನದೇ ಆಗಿರೋ ಒಂದು ಜೀವ ನನ್ನ ಬದುಕಿಗೆ ಬರೋ ಸೂಚನೆ ಕಾಣಿಸ್ತು. ರಾತ್ರಿ ಎಲ್ಲ ಯೋಚಿಸ್ತಾ ಇದ್ದೆ. ಬೆಳಗಾಗೋ ಅಷ್ಟರಲ್ಲಿ ಈ ಮಗು ನನ್ನ ಮನಸ್ಸನ್ನ ಬದಲಾಯಿಸ್ಬೋದು ಅನಿಸ್ತು. ಆಗ್ಲೇ ನಿರ್ಧಾರ ಮಾಡಿದೆ, ಈ ಮಗುನ ಉಳಿಸ್ಕೊಳ್ಳೇಬೇಕು ಅಂತ. ಹಾ, ಇನ್ನೂ ವಿಷಯನ ರಾಧಾ ಮತ್ತೆ ರಶ್ಮಿಗೆ ಹೇಳಿದೆ. ರಾಮ್ಗೆ ಹೇಳ್ದೆ, ಅವನು ಕೂಡ ನಿನಗೆ ವಿಷಯ ತಿಳಿಸ್ಬೇಕು ಅಂತ ಹೇಳ್ದೆ. ಸೊ ಹಿಯರ್ ಐ ಆಮ್. ಆಗ್ಲೇ ಹೇಳ್ದಾಗೆ ಮಗುವಿನ ಜವಾಬ್ದಾರಿ ನಂದು.